ಗುರು ಇದೆಯಾ? ನಾನು ಅಲ್ಲೇ ಮಲ್ಕೋತೀನಿ ಸಿಟ್ಔಟ್ ನಲ್ಲಿ. ಯಾಕೆ ನಿನಗೆ ಸ್ವರ್ಗ ಅಂದ್ರೆ ಇಷ್ಟ ಅಲ್ವಾ? ನಾನು ಹೆಂಡತಿ ಜೊತೆ ಆಗ್ಲೇ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲೇ ಮಲ್ಕೋತೀನಿ. ನೋಡು, ನೀನ್ ಹೊರಗ್ ಮಲ್ಕೊಂಡ್ರು ಸರಿ ಇಲ್ಲ ಒಳಗ್ ಮಲ್ಕೊಂಡ್ರು ಸರಿ, ಟಿಕೆಟ್ ತಗೊಳ್ಳೇಬೇಕು. ಚಿಂತೆ ಇಲ್ಲ, ಅಲ್ಲೇ ಮಲ್ಕೋತೀನಿ. ಓಹೋ, ಯಾರ ಹುಡುಗಿ? ಪೆಟ್ರೋಮ್ಯಾಕ್ಸ್. ಪೆಟ್ರೋಮ್ಯಾಕ್ಸ್ 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 ಇದಕ್ಕೆಲ್ಲ ಅರ್ಥ ಕಡಿಯೋ ನಮ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಅಲ್ಲ. ಓಯಿಸಿ ಯಾಕ್ರೆ ಹಗ್ಗ ಬಯಸ್ತೀರಾ? ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡತಿ ದುಡ್ಡೇನೋ ವ್ಯವಹಾರ ಮಾಡ್ತಿದ್ದೀರಿ, ಲಾಡ್ಜಲ್ಲಿ ಬೇರೆ ಇದ್ದೀರಿ. ನಾವು ಲಾಡ್ಜ್ ಎಲ್ಲಾದ್ರೂ ಇರ್ತೀವಿ ಇಲ್ಲ ಗಂಗೆಲ್ಲಾದ್ರೂ ಮುಳುಗ್ತೀವಿ. ನಿಮ್ಗೇನ್ರಿ? ಶಟ್ ಕಾನ್ಸ್ಟೇಬಲ್ ಹರಸ್ ಮಾಡ ಇವನ. ಸರ್ ದಯವಿಟ್ಟು ಹಾಗೆ ಮಾಡಬೇಡಿ, ನನಗೆ ಕೆಲಸ ಹೋಗುತ್ತೆ. ಏನ ಹೆಸರು? ಗೋಪಾಲ್ ಕೃಷ್ಣ. ಎಲ್ಲ ಕೆಲಸ ಮಾಡೋದೇನು? ಗೌರಿಶಂಕರ್ ಚಿಟ್ ಫಂಡ್ಸ್. ನಿಜಾನಾ? ಹೌದು ಸರ್. ಹಲೋ, ಶಂಕರ್ ಮಾತಾಡ್ತಾ ಇರೋದು. ಹೋಟ್ಲಿಂದ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಜೊತೆ ಇಲ್ಲಿದ್ದಾನೆ ಸರ್. ಅವನ ಮೇಲೆ ಅನುಮಾನದಿಂದ ಇನ್ಸ್ಪೆಕ್ಟರ್ ನಿಮ್ಗೆ ಫೋನ್ ಮಾಡಕ್ ಹೇಳಿದ್ರು. ಏನ್ ಹೆಸರ ಒಂದು? ಕೃಷ್ಣ ಅಂತ. ಕೃಷ್ಣ. ಕೃಷ್ಣನಾ? ಹೌದು ಸರ್. ನಾನೀಗ್ಲೇ ಬರ್ತೀನಿ. ಸರ್ ಅವರೇ ಬರ್ತಾ ಇದ್ದಾರೆ. ಬರ್ರೆ ಬಿಡು, ಈಗ ಗೊತ್ತಾಗತ್ತೆ ಸುಳ್ಳು ಅಡ್ರೆಸ್ ಕೊಟ್ಟಿದ್ದು. ಹಲೋ, ಏನ್ರಿ ಇನ್ಸ್ಪೆಕ್ಟ್ರೆ, ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅನ್ನೋ ಹಾಗೆ ಕಾಕಿ ಬಟ್ಟೆ ಹಾಕೊಂಡಾಕ್ಷಣ ಎಲ್ಲರ ಮೇಲೂ ಅನುಮಾನನ? ಕರ್ಕೊಂಡ್ ಬಂದೆ, ಸೀದಾ ನಮ್ಮನೆಗೆ ಕರ್ಕೊಂಡ್ ಬರ್ಬೇಕಾಯ್ತು. ಲಾಡ್ಜ್ ನಲ್ಲಿ. ಹೌದಾ? ಸಾರಿ ಮಿಸ್ಟರ್ ಕೃಷ್ಣ, ಅನುಮಾನದಿಂದ ಇಷ್ಟೆಲ್ಲ ಆಗೋಯ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಬರ್ತೀನಿ ಮಿಸ್ಟರ್ ಶಂಕರ್. ನಡೀರಯ್ಯ, ನೀವು ಹಿಡಿಯೋ ಕೇಸ್ಗಳೇಂತಾವ್. ಎಂತ ಕೆಲಸ ಮಾಡ್ದಯ್ಯ ಕೃಷ್ಣ? ನೋಡು, ನಮ್ಮನೇಲೆ ಬೇಕಾದಷ್ಟು ಜಾಗ ಇದೆ. ಒಂದು ಭಾಗದಲ್ಲಿ ನೀವು ಸಂಸಾರ ಮಾಡಿ. ಸಂಸಾರನ ಬೇಡ ಸರ್, ನನ್ನ ಮಾತು ಕೇಳಿ ಸರ್. ನಾನು ಬೆಳಿಗ್ಗೆ ಇವಳಿಗೆ ಊರಿಗೆ ಕಳಿಸಿ ನಾನು ಆಫೀಸಿಗೆ ಬರ್ತೀನಿ ಸರ್. ನೀನೇನು ಮಾತಾಡ್ಬೇಕಾದಿಲ್ಲ, ಮಾತ್ಕೊಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬಿಡ್ತೀನಿ. ನೋಡಮ್ಮ, ಎಲ್ಲ ಸಾಮಾನು ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ನಾನು ಹೋಗಿ ರೂಮ್ ಬಿಲ್ ಸೆಟ್ಲ್ ಮಾಡ್ತೀನಿ. ಅದ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆ ಗೃಹ ಪ್ರವೇಶ ಜ್ಞಾಪಕ ಬರುತ್ತೆ. ಬಾವಾ ಬಾವಾ, ಸ್ವಲ್ಪ ಮೆತ್ತಗೆ ಹೇಳ, ಸ್ವಲ್ಪ ಜೋರಾಗಿ ಕೇಳ. ಮುಹೂರ್ತ ಇಷ್ಟೊತ್ತಿಗೆ ಏನ್ ಕೇಳಿದೆ? 9 ಗಂಟೆ ಕಣ. ಟೈಮ್ ಆಗೋಯ್ತು. ಹಾಲು ತಂದೇನಮ್ಮ. ಕೃಷ್ಣ ಕೃಷ್ಣ, ಲೇ, ಪಾತ್ರೆ ತಗೊಂಡ್ ಬಂದು ಹಾಲು ಹಾಕ್ಸ್ಕೊಳ. ಹಾಕಮ್ಮ. ಎಣ್ಣೆ ಜೈತೆ ಬುದ್ಧಿ. ಹೌದಾ? ಎಲ್ಲ ಹಾಕ್ಬಿಡಮ್ಮ. ಇನ್ಮೇಲೆ ಇವ್ರಿಗೂ ಹಾಲು ತಂದು ಕೊಡ್ಬೇಕಮ್ಮ. ಇವ್ರೇನ ಹೊಸ್ದಾಗ್ ಬಂದಿರೋದು? ಯಾಕೆ ಹುಡುಗ ತುಂಬಾ ಹಿಡಿಸದ್ನಾ? ಮತ್ತೆ ಪುಕ್ಷಟ ಹಾಲು ಹಾಕ್ಬಿಡು. ಬೋಸ್ ಅಂತ ಕೇಳ್ತೀರಾ? ಬಾವಾ, ಎಲ್ರು ಹಾಲ್ ಕುಡ್ದು ದಪ್ಪ ಆಗ್ತಾರೆ, ಇವಳು ಹಾಲ್ ಕೊಟ್ಟು ದಪ್ಪ ಆಗ್ತಿದಾಳಲ್ಲ, ಏನ್ ವಿಷಯ? ಪ್ರಸಾದ, ಬಾವಾ ಬೇರೆ ಕೆಲ್ಸ ಇಲ್ವಾ?